ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶುಕ್ರವಾರದ ವ್ಲಾಗ್ ಹಾಕ್ತಾ ಇದ್ದೀನಿ. ಶುಕ್ರವಾರ ಅಂದರೆ ಮನೆ ಕೆಲಸ ಜಾಸ್ತಿ ಇರುತ್ತಲ್ವ. ಬೆಳಗ್ಗೆನೇ ಸ್ನಾನ ಆಯಿತು, ಮನೆ ಕೆಲಸ ಕೂಡ ಮುಗಿಸಿದ್ದೀನಿ, ಅಡುಗೆ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಕೂಲ್ ಲೀವ್ ಬಿಟ್ಟಿದ್ದರಿಂದ ಮನೆ ಕೆಲಸ ಎಲ್ಲ ಬೇರೆ ಬೇರೆ ಟೈಮಲ್ಲಿ ನಡೀತಾ ಇದೆ. ಫುಲ್ ರೂಟೀನೇ ಚೇಂಜ್ ಆಗಿಬಿಟ್ಟಿದೆ ನಂದು. ಅಡುಗೆಯಲ್ಲಿ ಏನು ಸ್ಪೆಷಲ್ ಇಲ್ಲ ಇವತ್ತು, ಯಾಕಂದರೆ ನಮ್ಮ ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ. ನಾನು ನನ್ನ ಮಗ ಇಬ್ಬರೇ ಇದ್ದೀವಿ ಮನೆಯಲ್ಲಿ. ಅದಕ್ಕೆ ಬರೀ ಮೂಲಂಗಿ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟ್ ಸಾರು ಮಾಡುವಾಗ ಬೇಳೆ ಜೊತೆಲೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಅರಿಶಿನ ಪುಡಿ, ಖಾರದ ಪುಡಿ ಇದೆಲ್ಲ ಹಾಕಿಬಿಟ್ಟು ಒಂದು 4 ವಿಷಲ್ ಬಿಟ್ಬಿಡ್ತಾ ಇದ್ದೆ. ಆಮೇಲೆ ಕಡಿತಾ ಇದ್ದೆ. ಆದರೆ ಇವಾಗ ಆ ಥರ ಮಾಡ್ತಾ ಇಲ್ಲ. ಬೇಳೆನೇ ಫಸ್ಟಲ್ಲಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಬೇಯಿಸಿಟ್ಕೊಳ್ತೀನಿ. ಆಮೇಲೆ ಒಗ್ಗರಣೆ, ಈರುಳ್ಳಿ, ಅದ್ರ ಜೊತೆಲಿ ಸ್ವಲ್ಪ ತರಕಾರಿ, ಟೊಮೆಟೊ, ಖಾರದ ಪುಡಿ ಎಲ್ಲ ಹಾಕಿ ಬೇಳೆ ಬೇಯಿಸಿಟ್ಟಿದ್ದೀನಲ್ಲ ಅದು ಕೂಡ ಹಾಕಿ 4 ವಿಷಲ್ ಬಿಟ್ಬಿಟ್ಟು ಆಮೇಲೆ ಅಚ್ಚಿ ಸಾಂಬಾರು ಪೌಡ್ರ್ ಅಂತ ಬರುತ್ತಲ್ಲ, ತುಂಬ ಟೇಸ್ಟಾಗಿರುತ್ತೆ ಆ ಸಾಂಬಾರು ಪೌಡರು. ಮಸಾಲೆ ಸಾಂಬಾರು ಪೌಡ್ರು ಇತ್ತು, ಖಾಲಿಯಾಗಿಬಿಟ್ಟಿದೆ. ತುಂಬ ದಿನದಿಂದ ನಾನು ಈ ಸಾಂಬಾರ ರೆಸಿಪೀಸ್ ಫಾಲೋ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಕಿಚನೆಲ್ಲ ಮೇಕ್ ಓವರ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ತರಿಸಿದ್ದೀನಿ ಆನ್ಲೈನಲ್ಲಿ. ಮೀಶೋ ಆ್ಯಪಲ್ಲೇ ನಾನು ತರಿಸೋದು. ಮೀಶೋಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ತುಂಬ ಪ್ರಾಡಕ್ಟ್ಸ್ ತರಿಸಿದ್ದೀನಿ ನಾನು. ಪ್ರೈಸಸ್ ಕೂಡ ತುಂಬ ರೀಸನಬಲ್ ಇರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಅಡುಗೆ ಆದಮೇಲೆ ನಾನು ಏನೇನು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ, ಏನೇನು ಬಂದಿದೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ನಿಮಗೆ ತುಂಬ ಬೋರ್ ಆಗ್ತಿದೆಯೋ ಅನ್ನೋ, ಇವಾಗಲೇ ಬಿಗಿನಿಂಗ್ ಅಲ್ವಾ, ಇನ್ನೂ ನೆಕ್ಸ್ಟ್ ವೀಡಿಯೋಸ್ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ವಿಡಿಯೋಸ್ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಸಿ, ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ. ನನ್ನ ಹಸ್ಬೆಂಡ್ ಕೂಡ ಅಡುಗೆ ತುಂಬ ಟೇಸ್ಟಾಗಿ ಮಾಡ್ತಾರೆ. ವಾರಕ್ಕೆ 1-2 ಸಲ ಆದರೂ ಅವರೇ ಮಾಡೋದು ಮನೇಲಿ. ಬಿರಿಯಾನಿ ಅಂದರೆ ಇನ್ನು ಕೇಳೋದೇ ಬೇಡ. ನಮ್ಮ ನಾದಿನಿ ಮನೇಲಿ ಎಲ್ಲರೂ ಫ್ಯಾನ್ ಇವ್ರದ್ದು ಬಿರಿಯಾನಿ ಅಂದರೆ. ಅಷ್ಟೊಂದು ಟೇಸ್ಟಾಗಿರುತ್ತೆ. ಟ್ಯೂಷನ್ ಮೇ 1 ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ವೀಕ್ ಮಕ್ಕಳು ಇರ್ತಾರಲ್ವಾ, ಅವ್ರದ್ದು ಬೇಸಿಕ್ಸ್ ಎಲ್ಲ ಒಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು. ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ ಒಗ್ಗರಣೆ ಹಾಕಿದ್ದೀನಿ. ಸಾಂಬಾರು ಕೂಡ ಇಲ್ಲಿ ರೆಡಿಯಾಗಿದೆ. ಅನ್ನನೂ ಮಾಡಿ ಆಯಿತು. ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ಇವಾಗ ಒಗ್ಗರಣೆನೂ ಹಾಕಿ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಇದು ಮಾವಿನಕಾಯಿ ಚಟ್ನಿ ಬಂದು ಅನ್ನದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹುಳಿ ಇರುತ್ತೆ, ಖಾರನೂ ಇರುತ್ತೆ, ಒಂದು ಸ್ವಲ್ಪ ಸ್ವೀಟ್ ಕೂಡ ಇರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಹೇಳಿ. ನೀರೆಲ್ಲ ಒಂದು ಸ್ವಲ್ಪ ಡ್ರೈ ಆಗಬೇಕು, ತುಂಬ ಡ್ರೈನೂ ಇದ್ದರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಸೆಮಿ ಗ್ರೇವಿ ಅಂತಾರಲ್ಲ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದು ಕೊತ್ತಂಬರಿ ಹಾಕಬೇಕಂತ ಏನೂ ಇಲ್ಲ. ನೋಡಿ, ಮಾವಿನಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಮೀಶೋಯಿಂದ ಪಾರ್ಸೆಲ್ ಬಂದಿತ್ತಲ್ಲ, ಅದು ಓಪನ್ ಮಾಡೋಣ ಅಂತ ನನ್ನ ಮಗ ನಾನೇ ಓಪನ್ ಮಾಡ್ತೀನಿ ಅಂತ ಹಠ ಮಾಡಿಕೊಂಡು ಅವನೇ ಮಾಡ್ತಾ ಇದ್ದಾನೆ. ಈ ಪ್ರಾಡಕ್ಟ್ ಬಂದು 3 ದಿನ ಆಯಿತು. ಸೊ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ. ಎಲ್ಲ ಪ್ರಾಡಕ್ಟ್ಸು ಒಂದೇ ಸಾರಿ ಅಂದ್ಬಿಟ್ಟು ಹಂಗೆ ಓಪನ್ ಮಾಡದೆ ಇಟ್ಟಿದ್ದೆ. ಎಲ್ಲ ಪ್ರಾಡಕ್ಟ್ಸು ಒಂದೇ ಸಲ ಬಂದಿಲ್ಲ, ಬೇರೆ ಬೇರೆ ಟೈಮಲ್ಲಿ ರಿಸೀವ್ ಆಯಿತು. ಈ ಪ್ರಾಡಕ್ಟ್ ಬಂದು 12 ಬಾಕ್ಸಸ್ ಅಂದ್ಬಿಟ್ಟು. ಈ ಪ್ರಾಡಕ್ಟ್ ಫುಲ್ ಪ್ಲಾಸ್ಟಿಕ್ಕು ಅಲ್ಲ, ಆಮೇಲೆ ಗ್ಲಾಸ್ ಕೂಡ ಅಲ್ಲ, ಎರಡೂ ಮಿಕ್ಸ್ ಮಾಡಿದ ಥರ ಒಂದು ಪ್ರಾಡಕ್ಟು. ನೋಡೋಕ್ಕೆ ಅಟ್ರಾಕ್ಟಿವ್ ಲುಕ್ ಆಗಿತ್ತು. ಈ ಪ್ರೈಸಲ್ಲಿ 12 ಬಾಕ್ಸಸ್ಸು ಪರವಾಗಿಲ್ಲ ಅನಿಸ್ತು. ಅದಕ್ಕೆ ಇಟ್ಕೊಂಡ್ರೆ
ಲಿಡ್ ಬಂದು ಒಂದು ಸ್ವಲ್ಪ ಹಳೆ ಥರ ಕಾಣಿಸ್ತಾ ಇದೆ, ಶೈನಿಂಗ್ ಏನೂ ಇಲ್ಲ, ರಫ್ ಆಗಿದೆ. ಬಟ್ ಬಾಕ್ಸ್ ಪರವಾಗಿಲ್ಲ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಎರಡನೇ ಪ್ರಾಡಕ್ಟ್ ಬಂದು ಅಂಜೇರಿ ಪೆಟ್ಟಿ ಮಸಾಲೆ ಡಬ್ಬ ಅಂತ ಹೇಳ್ತಾರೆ ಇದಕ್ಕೆ. ಇದು ಕ್ವಾಲಿಟಿ ವೈಸು ಅಷ್ಟೇನು ಚೆನ್ನಾಗಿರಲಿಲ್ಲ, ಪ್ಲಾಸ್ಟಿಕ್ ತುಂಬ ಲೋ ಕ್ವಾಲಿಟಿಯಲ್ಲಿತ್ತು. ಆಮೇಲೆ ಒಳಗಡೆ ಬಾಕ್ಸಸ್ ಬರುತ್ತಲ್ಲ ಅದು ಕೂಡ ತುಂಬ ಚಿಕ್ಕ ಚಿಕ್ಕದಾಗಿದೆ, ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ. ಇದು ವಾಪಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಾವು ಎಕ್ಸ್ಚೇಂಜ್ ಮಾಡೋ ಥರ ಇದ್ದರೆ ಇದು ಬದಲು ಬೇರೆ ಏನಾದರೂ ಕೂಡ ಇಸ್ಕೊಳ್ಬೋದು ಮೀಶೋದಲ್ಲಿ. ನೆಕ್ಸ್ಟ್ ಈ ಪ್ರಾಡಕ್ಟ್ ಬಂದು ಫ್ರಿಜ್ಜಲ್ಲಿ ಆರ್ಗನೈಸರಾಗಿ ಯೂಸ್ ಮಾಡ್ಕೊಳ್ಳೋ ಅಂತ ತರಿಸ್ಕೊಂಡೆ. 2 ಬಾಕ್ಸ್ ಬಂದಿದೆ ಇದರಲ್ಲಿ. ಒಂದು ಬಾಕ್ಸಲ್ಲಿ 4 ಸೆಕ್ಷನಾಗಿ ಡಿವೈಡ್ ಮಾಡಿದ್ದಾರೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದು. ಬಾಕ್ಸ್ ತುಂಬ ಗಟ್ಟಿಯಾಗಿದೆ, ಆದರೆ ಮುಚ್ಚಳ ಮಾತ್ರ ಒಂದು ಸ್ವಲ್ಪ ಲೂಸ್ ಆಗಿತ್ತು ಅಷ್ಟೇ. 4 ಸೆಕ್ಷನ್ ಇರೋದ್ರಿಂದ ಪುದೀನ, ಕೊತ್ತಂಬರಿ, ಕರಿಬೇವು, ಆಮೇಲೆ ಹಸಿಮೆಣಸು 4 ಒಂದೇ ಸಲ ಸ್ಟೋರ್ ಮಾಡ್ಕೊಳ್ಬೋದು. ಇನ್ನೊಂದರಲ್ಲಿ ಡ್ರೈ ಫ್ರೂಟ್ಸ್ನ ಸ್ಟೋರ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದೊಂದು ವಾಲ್ಪೇಪರು. ಕಿಚನಲ್ಲಿ ಇರೋ ಕೌಂಟರ್ ಟಾಪ್ ಬಂದು ತುಂಬ ಹಳೇದಂಗೆ ಕಾಣಿಸ್ತಾ ಇದೆ, ಅದಕ್ಕೆ ಚೇಂಜ್ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೆ. ವಾಲ್ಪೇಪರ್ ರೋಲ್ ಓಪನ್ ಮಾಡಲಿಲ್ಲ, ಕಿಚನ್ನಲ್ಲಿ ಅಂಟಿಸ್ತೀನಲ್ಲ ಆವಾಗ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು. ನನ್ನ ಕೆಲಸ ಎಲ್ಲ ಆಯಿತು ಅಂದ್ಬಿಟ್ಟು ಹಂಗೆ ಕೂತ್ಕೊಂಡಿದ್ದೆ. ನಮ್ಮ ಅತ್ತೆ ಬಂದಿದ್ರು ಅಂತ ಮಾತಾಡಿಕೊಂಡು ಅಷ್ಟೊತ್ತಲ್ಲಿ ನಮ್ಮ ನಾದಿನಿ ಮಗಳು ಬಂದು, ಇನ್ನೊಂದು ಚಿಕ್ಕ ಹುಡುಗಿದಾಳಲ್ಲ ಅವಳು ನಮ್ಮ ನಾದಿನಿಯವರು ಭಾವನ್ ಮೊಮ್ಮಗಳವಳು. ಬೋರ್ ಆಗ್ತಿದೆ ಅಂದ್ಬಿಟ್ಟು ಕ್ಯಾರಮ್ ಮಾಡ್ಕೊಂಡು ಕೂತಿದ್ದಾರೆ. ಸರಿ ನಾನು ತಿನ್ನೋಕೆ ಏನಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ಮನೇಲಿ ಬ್ರೆಡ್ ಇತ್ತು, ಆ ಮೊಟ್ಟೆ ತೊಗೊಂಡು ಬಂದು ಅದರಲ್ಲಿ ಆಮ್ಲೆಟ್ ಥರ ಹಾಕಿ ರೋಸ್ಟ್ ಮಾಡಿಕೊಟ್ಟಿದ್ದೆ. ಚಹಾ ಜೊತೆಲಿ ಕೊಟ್ಟೆ, ತಿನ್ಕೊಂಡು ಮಾತಾಡ್ಕೊಂಡು ಕೂತಿದ್ರು. ಹಂಗೆ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, 8:30 ಆಗಿಬಿಟ್ಟಿತ್ತು. ನನ್ನ ನಾದಿನಿ ಮಗಳೂ ಹೋದ್ಲು ಮನೆಗೆ. ನನ್ನ ಮಗನೂ ನಾವು ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಮಮ್ಮಿ ಅಂತ ಹೇಳ್ದ, ಹಠ ಮಾಡ್ದ. ಸರಿ ಅಂತ ಕರ್ಕೊಂಡು ಹೋದೆ. ಪಾನಿಪುರಿ ತಿನ್ನೋಣ ಅಂದರೆ ಅವತ್ತು ಪಾನಿಪುರಿ ಇರಲಿಲ್ಲ ಅಂಗಡಿ. ಸರಿ ಮಸಾಲೆ ದೋಸೆ ಇಸ್ಕೊಟ್ಬಿಟ್ಟು ಹಂಗೆ ಮನೆಗೆ ಬರೋಕ್ಕೆ 10 ಗಂಟೆ ಆಯಿತು. ಸೊ ಇದು ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.